ಮಕರ ರಾಶಿಯವರೇ, ಇದೇ ತಿಂಗಳು ಜುಲೈ 14ನೇ ತಾರೀಕಿನ ನಂತರ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯಾಗಲಿದೆ. ಅದೃಷ್ಟದ ಬಾಗಿಲು ತೆರೆಯಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಮಕರ ರಾಶಿಯವರ ಜೀವನದಲ್ಲಿ ಜುಲೈ 14ನೇ ತಾರೀಕಿನ ನಡೀತಕ್ಕಂತಹ ಆ ಪವಾಡಗಳೇನು, ನಿಮಗೆ ಸಿಗ್ತಕ್ಕಂತಹ ಫಲಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಎಲ್ಲ ವಿಡಿಯೋ ನೋಡ್ತಿರೋರು ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಮಕರ ರಾಶಿಯವರ ಜೀವನದಲ್ಲಿ ಜುಲೈ 14ನೇ ತಾರೀಕಿನಿಂದ ಭಾರಿ ಬದಲಾವಣೆಯಾದರೆ ಆಗಲಿದೆ. ಹೌದು, ಯಾವತ್ತೂ ಊಹಿಸದ ಬದಲಾವಣೆಯನ್ನು ನೀವು ಗಮನಿಸಬಹುದಾಗಿರುತ್ತೆ ಇದೇ ತಿಂಗಳು ಜುಲೈ 14ನೇ ತಾರೀಕಿನಂದು ಮಕರ ರಾಶಿಯವರ ಜೀವನದಲ್ಲಿ. ಹೌದು, ಮಕರ ರಾಶಿಯವರು ತುಂಬ ಒಳ್ಳೆಯ ಮನಸ್ಸು ಉಳ್ಳಂತಹ ವ್ಯಕ್ತಿಗಳಾಗಿರ್ತೀರ. ನೀವು ಎಲ್ಲರಿಗೂ ಸಹ ಒಳ್ಳೆಯದೇ ಬಯಸ್ತೀರ. ಅದು ನಿಮ್ಮ ಶತ್ರುಗಳೇ ಆಗಿರ್ಬೋದು, ಅಥವಾ ನಿಮ್ಮ ಮಿತ್ರರೇ ಆಗಿರ್ಬೋದು, ಸಹೋದ್ಯೋಗಿಗಳಾಗಿರ್ಬೋದು, ಅಥವಾ ನಿಮ್ಮ ಕುಟುಂಬದವರೇ ಆಗಿರ್ಬೋದು. ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ ಎಂಬುವ ಒಳ್ಳೆಯ ಮನಸ್ಸು ನಿಮ್ಮದಾಗಿರುತ್ತೆ. ಆದರೆ ಅವರಿಂದನೇ ನೀವು ಹೆಚ್ಚು ನೋವನ್ನು ಅನುಭವಿಸಿದ್ದೀರಿ. ಅದು ಕೌಟುಂಬಿಕ ವಿಚಾರದಲ್ಲಾಗಿರ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು. ಅವರಿಂದನೇ ನೀವು ಹೆಚ್ಚು ನೋವನ್ನು ಅನುಭವಿಸಿದ್ದೀರಿ. ಹೌದು, ಆದರೆ ಇದೇ ಜುಲೈ 14ನೇ ತಾರೀಕಿನಿಂದ ನಿಮ್ಮ ಒಂದು ಜೀವನದಲ್ಲಿ ಭಾರಿ ಬದಲಾವಣೆಯಾದರೆ ಆಗಲಿದೆ. ಹೌದು, ಜುಲೈ 14ನೇ ತಾರೀಕಿನಿಂದ ನಿಮ್ಮ ಒಳಗಿನ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದು, ಧಾರ್ಮಿಕ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದು, ನಿಮ್ಮ ಮುಖದಲ್ಲಿ ಒಂದು ಕಾಂತಿ ಆದರೆ ಬರ್ತಕ್ಕಂಥದ್ದು. ಇಷ್ಟು ದಿನ ನಿಮ್ಮ ಒಳ್ಳೆಯತನವನ್ನು ನಿಮ್ಮ ದೌರ್ಬಲ್ಯ ಎಂದು ತಿಳಿದಿದ್ರು. ಹೌದು, ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಅತಿ ಒಳ್ಳೆಯತನವನ್ನು ನಿಮ್ಮ ದೌರ್ಬಲ್ಯ ಎಂದು ತಿಳಿದಿದ್ದು. ಆದರೆ ಈಗ ಅವರೇ ನಿಮ್ಮ ಬಳಿ ಸಲಹೆಯನ್ನು ಕೇಳಿಕೊಂಡು ಬರ್ತಕ್ಕಂತಹ ಅವಕಾಶಗಳಾದರೆ ಇರ್ತಕ್ಕಂಥದ್ದು ಜುಲೈ 14ನೇ ತಾರೀಕಿನ ನಂತರ. ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನು ಕಾಣಬಹುದಾಗಿರುತ್ತೆ, ಯಶಸ್ಸು ಕಾಣಬಹುದಾಗಿರುತ್ತೆ. ಸುವರ್ಣ ಯುಗ ಆದರೆ ಪ್ರಾರಂಭ ಆಗ್ತಕ್ಕಂಥದ್ದು. ಹಲವಾರು ಸುವರ್ಣಾವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಜುಲೈ 14ನೇ ತಾರೀಕಿನ ನಂತರ ಇಷ್ಟು ದಿನ ನಿಂತು ಹೋಗಿರ್ತಕ್ಕಂತಹ ಕೆಲಸಗಳು, ಅದು ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು. ಹೌದು, ಅದು ನಿಮ್ಮ ಕುಟುಂಬದ ವಿಚಾರದಲ್ಲಾಗಿರ್ಬೋದು, ವ್ಯವಹಾರದ ವಿಚಾರದಲ್ಲಾಗಿರ್ಬೋದು, ಅಥವಾ ಕೆಲಸದ ವಿಚಾರದಲ್ಲಿ, ಅಧಿಕಾರಿಗಳ ವಿಚಾರದಲ್ಲಿ, ಯಾವುದೇ ಒಂದು ಕೆಲಸದ ವಿಚಾರದಲ್ಲಿ ನಿಂತು ಹೋಗಿರ್ತಕ್ಕಂತಹ ಕೆಲಸ ಜುಲೈ 14ನೇ ತಾರೀಕಿನ ಶುಭ ಗಳಿಗೆಯಿಂದ ಅದು ಪೂರ್ಣಗೊಳ್ಳುತ್ತೆ, ಅಥವಾ ನಿಂತು ಹೋಗಿರ್ತಕ್ಕಂತಹ ಕೆಲಸಕ್ಕೆ ಚಲನೆ ಸಿಗುತ್ತೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ನಂತರ ನಿಮ್ಮ ಉದ್ಯೋಗದಲ್ಲಿರ್ತಕ್ಕಂತಹ ಸಮಸ್ಯೆಗಳು, ಹೌದು, ಹಲವಾರು ಜನ ಇದಕ್ಕೇನೆ ದುಃಖಿತರಾಗ್ತಿರ್ತೀರ. ಉದ್ಯೋಗದಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು, ಸರಿಯಾಗಿ ಕೆಲಸದ ಸಮಯಗಳು ನಿಮಗೆ ಹೊಂದಾಣಿಕೆ ಆಗ್ತಿರೋದಿಲ್ಲ. ಹೀಗಾಗಿ ಏನೆಲ್ಲ ಉದ್ಯೋಗದ ಸಮಸ್ಯೆಗಳಿರುತ್ತೋ ಅದೆಲ್ಲನೂ ಸಹ ನಿಮ್ಮ ಜೀವನದಿಂದ ದೂರ ಆಗುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅಂತ ಹೇಳಿ ಸಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ನಿಮ್ಮ ಸೋಲಿಗಾಗಿ ಕಾಯ್ತಾ ಇರೋರು, ನಿಮ್ಮ ದಾರಿ ತಪ್ಪಿಸಲು ಕಾಯ್ತಾ ಇರ್ತಕ್ಕಂತಹ ನಿಮ್ಮ ಸುತ್ತಮುತ್ತಲಿನ ಶತ್ರುಗಳೇ ಈಗ ನಿಮ್ಮ ಸಲಹೆಯನ್ನು ಕೇಳಿಕೊಂಡು ಬರ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ಹೌದು, ಹಲವಾರು ಬಾರಿ ನೀವು ಅವರಿಗೆ ಸಹಾಯವನ್ನು ಮಾಡಿದ್ದೀರಾ. ಅವರು ಸಹಾಯ ಅಂತ ನಿಮ್ಮ ಬಳಿಗೆ ಬಂದಾಗ ನಿಮ್ಮ ಬಳಿ ಹಣ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಬೇರೆಯವರ ಬಳಿ ನಿಮ್ಮ ಹೆಸರು ಹೇಳಿ ಸಾಲವನ್ನು ಮಾಡಿ ಅವರಿಗೆ ಹಣದ ಸಹಾಯವನ್ನು ಮಾಡಿದ್ದೀರಾ. ಆದರೆ ಅವರು ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಾರೆ. ಹಾಗಾಗಿ ಅಂತಹ ನಿಮ್ಮ ಶತ್ರುಗಳೇ, ಕಪಟಿ ಜನರೇ ಇದೀಗ ನಿಮ್ಮ ಸಲಹೆಗೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು ಜುಲೈ 14ನೇ ತಾರೀಕಿನ ನಂತರ. ಹೊಸ ಜವಾಬ್ದಾರಿಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಕ್ಕಂಥದ್ದು, ಅದನ್ನೆಲ್ಲ ನಿಭಾಯಿಸ್ತಕ್ಕಂತಹ ಶಕ್ತಿಯೂ ಸಹ ನಿಮ್ಮೊಳಗೆ ಬರ್ತಕ್ಕಂತಹ ಸಾಧ್ಯತೆಗಳು, ಸೂಚನೆಗಳು ಇರ್ತಕ್ಕಂಥದ್ದು. ನಂತರ ಉದ್ಯೋಗಾಂಕ್ಷಿಗಳಿಗೆ ಉದ್ಯೋಗದ ಅವಕಾಶ ಆದರೆ ಸಿಗ್ತಕ್ಕಂಥದ್ದು. ತುಂಬ ಜನ ಸರಿಯಾಗಿ ಉದ್ಯೋಗ ಸಿಗೋದಿಲ್ಲ, ನನಗೆ ತಕ್ಕ ಉದ್ಯೋಗ ಸಿಗ್ತಿಲ್ಲ ಅಂತ ಹೇಳಿ ಚಿಂತಿತರಾಗ್ತಿರ್ತೀರ. ಆದರೆ ಇದೀಗ ನಿಮಗೆ ತಕ್ಕ ಉದ್ಯೋಗ ಅವಕಾಶ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಕೆಲವರಿಗೆ ವಿದೇಶಿ ಉದ್ಯೋಗನೂ ಸಹ ಸಿಗುವ ಸಾಧ್ಯತೆಗಳೇ ಹೆಚ್ಚಿರ್ತಕ್ಕಂಥದ್ದು ಜುಲೈ 14ನೇ ತಾರೀಕಿನ ನಂತರ ವ್ಯಾಪಾರದಲ್ಲಿ ಲಾಭವನ್ನು ಕಾಣಬಹುದಾಗಿರುತ್ತೆ. ಹೌದು, ನಂತರ ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಕ್ಕೆ, ಇಷ್ಟು ದಿನ ನೀವು ಕಷ್ಟಪಟ್ಟು ದುಡ್ದಿರ್ತೀರ ಯಾವುದೇ ಒಂದು ಯೋಜನೆಯಲ್ಲಿ. ಸೊ ಅದರಿಂದ ಇದೀಗ ನಿರೀಕ್ಷೆಗೂ ಮೀರಿದ ಪ್ರತಿಫಲವನ್ನಾದ್ರೆ ನೀವು ಊಹಿಸಬಹುದಾಗಿರುತ್ತೆ. ಹೌದು, ಹೆಚ್ಚಿನ ಫಲ ಆದರೆ ಈಗ ಸಿಗ್ತಕ್ಕಂಥದ್ದು. ನೀವು ಪಟ್ಟಂತಹ ಕಷ್ಟಕ್ಕೆ ಇದೀಗ ಪ್ರತಿಫಲ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಸಾಲಗಳು ಸಹ
ದೂರ ಆಗ್ತಕ್ಕಂಥದ್ದು. ನಂತರ ನಿಮಗೆ ಬೇರೆ ಬೇರೆ ದಾರಿಗಳಿಂದ ಹಣ ನಿಮ್ಮ ಕೈ ಸೇರಲಿದೆ. ಹೌದು, ಹಣ ಬರ್ತಕ್ಕಂತಹ ದಾರಿಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಯಾವಾಗಲೂ ನಿಮ್ಮ ಒಳಗೆ ಎಷ್ಟೇ ನೋವಿದ್ರೂ ಸಹ ನೀವು ನಗುತ್ತಾ ಎಲ್ಲರ ಮುಂದೆನೂ ಇರ್ತೀರಾ. ನಿಮ್ಮಿಂದ ಯಾರೂ ಸಹ ನೋವು ಪಡಬಾರ್ದು ಎಂಬ ಒಂದೇ ಒಂದು ಉದ್ದೇಶದಿಂದ ನೀವು ನಿಮ್ಮೊಳಗೆ ಇರ್ತಕ್ಕಂತಹ ಎಲ್ಲ ನೋವನ್ನು ನಿಮ್ಮೊಳಗೇ ಇಟ್ಕೊಂಡು ಹೊರ ಜಗತ್ತಿಗೆ ನಗುತ್ತಾ ಇರ್ತೀರಾ. ಅಷ್ಟೇ ಒಳ್ಳೆಯ ಮನಸ್ಸು ಉಳ್ಳವರು ನೀವಾಗಿರ್ತೀರಾ. ನಿಮ್ಮ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯಾದರೆ ಹೆಚ್ಚಾಗ್ತಕ್ಕಂಥದ್ದು. ಜುಲೈ 14ನೇ ತಾರೀಕಿನಿಂದ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ಹೌದು, ಗೃಹ ಪ್ರವೇಶ, ನಾಮಕರಣ ಮುಂತಾದ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ನಂತರ ಅವಿವಾಹಿತರಿಗೆ ಕಂಕಣ ಭಾಗ್ಯ ಆದರೆ ಕೂಡಿ ಬರಲಿದೆ. ಹೌದು, ಇದೀಗ ಮಕರ ರಾಶಿಯವರ ಜೀವನದಲ್ಲಿ ಯಾರ್ಯಾರು ಅವಿವಾಹಿತರಿದ್ದಿರೋ, ತುಂಬ ದಿನದಿಂದ ಸಂಬಂಧಗಳನ್ನು ಹುಡುಕ್ತಿದ್ರೋ, ನಿಮಗೆ ತಕ್ಕ ಸಂಬಂಧ ಕಂಕಣ ಭಾಗ್ಯ ಆದರೆ ಕೂಡಿ ಬರಲಿದೆ. ಮಕರ ರಾಶಿಯವರ ಜೀವನದಲ್ಲಿ ಆರೋಗ್ಯದ ಕಡೆ ನೀವು ಗಮನವನ್ನು ಹರಿಸಬೇಕಾಗಿರುತ್ತೆ. ಅತಿಯಾದ ಯೋಚನೆ ಬೇಡ. ಮಕರ ರಾಶಿಯವರ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ಯಾವುದೇ ಒಂದು ವಿಚಾರವನ್ನು ಅತಿ ಹೆಚ್ಚು ಯೋಚನೆ ಮಾಡ್ತೀರಾ. ರಾತ್ರಿ ಹಗಲೆಲ್ಲ ಇದರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಇರ್ತೀರಾ. ನಾಳೆಯ ದಿನದ ಬಗ್ಗೆ ಇವತ್ತೇ ಯೋಚನೆ ಮಾಡ್ತಾ ಚಿಂತನೆ ಮಾಡ್ತಾ ಇರ್ತೀರ. ಹಾಗಾಗಿ ಅತಿಯಾದ ಯೋಚನೆ ಬೇಡ ಈ ಸಮಯದಲ್ಲಿ ನಿಮಗೆ. ನಂತರ ಎಷ್ಟು ಯೋಚನೆ ಮಾಡಬೇಕು ಅಷ್ಟನ್ನು ಯೋಚನೆ ಮಾಡಿ. ಒಂದು ಪರಿಹಾರ ಸಿಗ್ತಾ ಆ ಯೋಚನೆಯನ್ನು ಅಲ್ಲಿಗೆ ಬಿಟ್ಬಿಡಿ. ನಂತರ ನಿಮ್ಮ ಜೀವನದಲ್ಲಿ ಅತಿಯಾಗಿ ಯೋಚನೆ ಮಾಡೋದ್ರ ಮೂಲಕ ಮಾನಸಿಕ ಒತ್ತಡ ಸಹ ಹೆಚ್ಚಾಗ್ತಕ್ಕಂಥದ್ದು. ಹಾಗಾಗಿ ಪ್ರತಿದಿನ ಧ್ಯಾನ, ಯೋಗವನ್ನು ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲ ಆದರೆ ಸಿಗ್ತಕ್ಕಂಥದ್ದು ಈ ಸಮಯದಲ್ಲಿ. ನಂತರ ಕಪಟಿ ಜನರಿಂದ ಆದಷ್ಟು ದೂರ ಇರಬೇಕಾಗಿರುತ್ತೆ. ನಿಮ್ಮ ಶತ್ರುಗಳಿಂದ ಈ ಸಮಯದಲ್ಲಿ ಆದಷ್ಟು ದೂರ ಇರಿ. ನಿಮ್ಮ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂತಹ ಪ್ರಯತ್ನವನ್ನು ನೀವು ಮಾಡ್ತೀರಿ. ಹಣಕಾಸಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಹೌದು, ಕಪಟಿ ಜನರು, ಶತ್ರುಗಳು ಹಣಕ್ಕಾಗಿ ಬರ್ತಾರೆ, ಸಾಲವನ್ನಾಗಿ ನೀಡು ಅಂತ ಹೇಳ್ತಾರೆ. ಹಾಗಾಗಿ ಹಣಕಾಸಿನಲ್ಲಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ಹಣಕಾಸಿನಲ್ಲಿ ನಿರ್ಧಾರವನ್ನು ತಗೋಬೇಕಾಗಿರುತ್ತೆ ನೀವು. ನಂತರ ಯಾರಿಗೂ ನಿಮ್ಮ ಮುಂದಿನ ಯೋಜನೆಗಳನ್ನು ಹೇಳೋದಕ್ಕೆ ಹೋಗಬೇಡಿ. ಹೌದು, ನೀವು ಮುಂದೆ ಯಾವುದೇ ಒಂದು ಕಾರ್ಯವನ್ನು ಮಾಡ್ತಿದ್ರಿ, ಯಾವುದೇ ಒಂದು ಜಾಗದಲ್ಲಿ ಹಣವನ್ನು ಹೂಡಿಕೆ ಮಾಡೋದಾಗಿರ್ಬೋದು, ಈ ವಿಷಯಗಳ ಬಗ್ಗೆ ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ. ವಾಹನ ಚಲಾಯಿಸುವಾಗ ವೇಗ ಬೇಡ. ಇಷ್ಟು ಫಲಗಳಾದರೆ ಸಿಗ್ತಕ್ಕಂಥದ್ದು. ರಾಜಯೋಗ ಪ್ರಾಪ್ತಿಯಾಗ್ತಕ್ಕಂತಹ ಯೋಗ ಇದೆ ಮಕರ ರಾಶಿಯವರ ಜೀವನದಲ್ಲಿ ಜುಲೈ 14ನೇ ತಾರೀಕಿನ ನಂತರ. ಪರಿಹಾರಗಳನ್ನು ನೋಡೋದಾದರೆ, ಬೆಳಗ್ಗೆ ಎದ್ದು ಕುಲದೇವರ ಪ್ರಾರ್ಥನೆಯನ್ನು ಮಾಡಿ, ಆಂಜನೇಯ ಸ್ವಾಮಿ ಮಂತ್ರವನ್ನು ಪಠನೆ ಮಾಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಆದಷ್ಟು ತಾಳ್ಮೆಯಿಂದ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ಈ ಸಮಯದಲ್ಲಿ. ನಂತರ ಧೈರ್ಯವಾಗಿ ಮುಂದೆ ನಡೆಯಿರಿ. ಹೌದು, ಜೀವನದಲ್ಲಿ ಧೈರ್ಯವಾಗಿ ಮುಂದೆ ನಡೆದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಮಕರ ರಾಶಿಯವರು ಜುಲೈ 14ನೇ ತಾರೀಕಿನಿಂದ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನು ನೀವು ಕಾಣಬಹುದಾಗಿರುತ್ತೆ. ಇದು ಮಕರ ರಾಶಿಯವರ ಜುಲೈ 14ನೇ ತಾರೀಕಿನ ನಂತರ ನಡೀತಕ್ಕಂತಹ ಪವಾಡದ ಮಾಹಿತಿ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಹುಡುಗನ ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.